ಹಾಯ್ ನಮಸ್ತೆ ಗೆಳೆಯರೇ. ಉದಯ ವಿಷ್ಣು ಸ್ಥೈರ್ಯ ಶ್ಲೋಕದಲ್ಲಿ ಇಂದು ಡಿಸೆಂಬರ್ 4. ಬಹುಮುಖ್ಯವಾಗಿ ನನ್ನ ತಲೆಯ ಮೇಲಿರುವ ಒಂದು ಲಾಂಛನವನ್ನು ನೆನೆದರೆ ನಿಮಗೆ ಇದೇನೋ ಭಾರತೀಯರ ಒಂದು ದಿನವನ್ನಾಗಿ ನಿಮಗೆ ಒಂದು ಕಾಣುತ್ತದೆ, ಅದನ್ನು ಅನ್ನಿಸ್ಕೊಂಡಿದ್ದೀನಿ. ಅಂದರೆ ಇಂದು ನಮ್ಮ ಭಾರತೀಯ ಒಂದು ನೌಕಾಪಡೆಯ ಒಂದು ಸೇನಾ ದಿನವನ್ನಾಗಿ, ಅಂದರೆ ಇಂಗ್ಲೀಷ್ನಲ್ಲಿ ನೇವಿ ಡೇ ಅಂತ ಒಂದು ಕೊಂಡಾಡ್ತೀವಿ. ಅದಕ್ಕೆ ಕಾರಣ ಏನೆಂದರೆ 1971ರಲ್ಲಿ ನಮ್ಮ ನೌಕಾಪಡೆಯು ನಮ್ಮ ಎದುರಾಳಿ ಪಾಕಿಸ್ತಾನ ತಂಡವನ್ನು ಬಹಳ ಅದ್ಧೂರಿಯಾಗಿ ಸೋಲಿಸಿ ಅದರ ಒಂದು ನೆನಪಿನ ಶಕ್ತಿಯಾಗಿ ಇಂದಿನ ಡಿಸೆಂಬರ್ 4 ನಾವು ನೇವಿ ದಿನವನ್ನಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಬಹುಮುಖ್ಯವಾಗಿ ನಮ್ಮ ಗಡಿಯನ್ನು ಕಾಯುತ್ತಿರುವ ಸುತ್ತಲೂ ಒಂದು ಭೂಸೇನೆಯಾಗಲಿ, ಒಂದು ನೌಕಾಸೇನೆಯಾಗಲಿ, ಒಂದು ವಾಯುಸೇನೆಯಾಗಲಿ, ಅಂತಹ ಒಂದು ಮಹಾನ್ ಯೋಧರಿಗೆ ಎಲ್ಲರಿಗೊಂದು ನಾವು ಶಿರಸಾಷ್ಟಾಂಗ ನಮಸ್ಕಾರ, ಒಂದು ಸೆಲ್ಯೂಟನ್ನು ಹೊಡಿಬೇಕಾದ್ರೆ ನಮ್ಮ ಧರ್ಮ. ಇಂತಹ ಒಂದು ಪವಿತ್ರವಾದ ದಿನದಲ್ಲಿ ನಮ್ಮ ರಾಮನಗರದಲ್ಲಿ ಒಂದು ರೀತಿಯ ಒಂದು ಯೋಧರಿದ್ದಾರೆ. ಅವರು ಇಂದು ನನ್ನ ಉದಯ ವಿಷ್ಣು ಸ್ಥೈರ್ಯ ಶ್ಲೋಕದಲ್ಲಿ ಒಂದು ಸಿಮ್ ಕಾರ್ಡ್, ಏರ್ಟೆಲ್ ಸಿಮ್ ಕಾರ್ಡನ್ನು ಖರೀದಿ ಮಾಡಲು ಬಂದಿದ್ದರು. ಆದರೂ ಏನೋ ಮನಸ್ಸು ಇಚ್ಛೆ, ಅವರು ಏರ್ಟೆಲ್ ಸಿಮ್ ಖರೀದಿ ಮಾಡಿದಾಗ ಅವರ ಬಗ್ಗೆ ವಿಮರ್ಶನೆಯನ್ನು ಮಾಡುವ ಒಂದು ಉತ್ಸಾಹ ಈ ಉದಯ ವಿಷ್ಣು ಮನಸ್ಸಿನಲ್ಲಿ ಉತ್ಸಾಹ ಒಂದು ಹೊರಚೆಲ್ಲಿತು. ಕಾರಣ ಏನಂದರೆ, ಇವರು ಮೂಲತಃ ಅವೇರಳ್ಳಿಯವರು. ಸುತ್ತಲೂ ನಮ್ಮ ರಾಮನಗರದಲ್ಲಿ ಒಂದು 6-8 ಕಿಲೋಮೀಟರ್ ಹತ್ತಿರ ದೂರದಲ್ಲಿರೋರು. ಹಲವಾರು ಕಡೆ ಈಗಾಗಲೇ ಅವರು ಚಿರಪರಿಚಿತವಾಗಿರುವ ಒಂದು ವ್ಯಕ್ತಿ. ಈ ಚಿರಪರಿಚಿತ ವ್ಯಕ್ತಿಯನ್ನು ನಾವು ನಮ್ಮ ಉದಯ ವಿಷ್ಣು ಸ್ಥೈರ್ಯ ಶ್ಲೋಕದ ಮುಖಾಂತರ ಮತ್ತೊಮ್ಮೆ ಪರಿಚಯ ಮಾಡಿಕೊಂಡು ನಮ್ಮ ಜನ್ಮವನ್ನು ಪಾವನ ಮಾಡ್ಕೋಬೇಕು ಅನ್ನೋದು ನಮ್ಮ ಆಸೆ. ಯಾಕೆಂದರೆ ಚಿರಪರಿಚಿತ ವ್ಯಕ್ತಿಗಳನ್ನು ಮತ್ತೆ ಪರಿಚಯ ಮಾಡುವುದು ನಮ್ಮ ಒಂದು ದೊಡ್ಡತ್ವದಲ್ಲಿ ಏನಿಲ್ಲ. ಅವರು ಅವರದೇ ಆದ ಒಂದು ವಿಶಿಷ್ಟವಾದ ಒಂದು ಕೈಚಳಕದಿಂದ ಈಗ ರಾಮನಗರದ ಸುತ್ತಮುತ್ತಲೂ ಎಲ್ಲ ಕಡೆ ಚಿರಪರಿಚಿತರಾಗಿದ್ದಾರೆ. ನಾನು ಚಿರಪರಿಚಿತರಾಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಹೊರತು ಏನಂತಲೂ ಚಿರಪರಿಚಿತರಾಗಿದೆ ಅಂತ ಹೇಳ್ತಾ ಇಲ್ಲ. ಅದನ್ನು ಹೇಳಲಿಕ್ಕೆ ಸಹ ನಿಮ್ಮೊಂದಿಗೆ ಈಗ ಮಾತಾಡ್ತಾ ಇದ್ದೀನಿ. ಇವರ ಹೆಸರು ತೋಂಟ ಆರಾಧ್ಯ ಅಂತ. ದೇವರ ರಕ್ಕದಲ್ಲಿ ದೇವರ ಹೆಸರನ್ನೇ ಮಡಗಿದ್ದಾರೆ. ಆದರೆ ಇವರಿಗೀಗ ಒಂದು ರಾಮನಗರ ಜನತೆ ಹಾಗೂ ಸುತ್ತಮುತ್ತಲಿನ ಒಂದು ಸರೀಸೃಪ ಅಂದರೆ ಒಂದು ಹಾವಿನ ಒಂದು ಸಂರಕ್ಷಣೆ ಮಾಡುವ ಕಾಯಕವನ್ನು ಇವರು ಮಾಡ್ತಾ ಇರೋದ್ರಿಂದ ಇವರನ್ನು ಸ್ನೇಕ್ ಆರಾಧ್ಯ ಅಂತ ಒಂದು ಹೆಸರನ್ನು ಮಾಡ್ಕೊಂಡಿದ್ದಾರೆ. ಹೆಸರು ಮಾಡ್ಕೊಂಡಿರೋದಲ್ಲ, ಜನಗಳು ಕೊಟ್ಟಿದ್ದಾರೆ. ಆ ಹೆಸರಿಗೆ ತಕ್ಕನಾಗಿ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ರಾಮನಗರ ಸುತ್ತಮುತ್ತಲು ಹಾಗೂ ಕರ್ನಾಟಕದ ಎಲ್ಲ ಕಡೆಯಿಂದ ಇವರಿಗೆ ಹಲವಾರು ಕರೆಗಳ ಮುಖಾಂತರ ಒಂದು ಹಾವಿನವನ್ನು ಸಂರಕ್ಷಣೆ ಮಾಡುವಂಥ ಕಾಯಕವನ್ನು ಇವರು ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ. ಇವರ ಕೈ ಚಳಕ ಯಾವುದೇ ರೀತಿ ಅಂದರೆ, ಹಾವು ಸಹ ಎಡೆ ಎತ್ತಿರೋದು ತಲೆ ಬಗ್ಗಿಸವಾಗಿ ನಮಿಸುವಂತಹ ಒಂದು ಕೈ ಚಳಕವನ್ನು ಹೊಂದಿದ್ದಾರೆ. ಇವರ ಒಂದು ಈ ಕಾರ್ಯಚಟುವಟಿಕೆ ಬಗ್ಗೆ ಅವರದೇ ಆದ ಮಾತಿನಲ್ಲಿ ನಾವು ಹೇಳುವುದಾದರೆ, ನಮಸ್ಕಾರ ಸರ್. ನಮಸ್ಕಾರ. ಈಗ ನಿಮಗೆ ಈ ಹಾವಿಡುವ ಕಾಯಕ, ಇದರ ಒಂದು ಕೈ ಚಳಕ ನಿಮಗೆ ತೋಚಿದ್ದು ಯಾವಾಗ, ಅದನ್ನು ಆರಂಭಿಸಿದ್ದು ಯಾವಾಗ ನೀವು? ನಮಸ್ಕಾರ ಸ್ನೇಹಿತರೆ. ನಾನು ಸುಮಾರು 1994 ಅಂದರೆ 1994ರಿಂದನೂ ಈ ಹಾವನ್ನ ಸಂರಕ್ಷಣೆ ಮಾಡಿ ಒಂದೊಳ್ಳೆ ಫಾರೆಸ್ಟ್ ಏರಿಯಾದಲ್ಲಿ ರಿಲೀಸ್ ಮಾಡೋವಂಥ ಕೆಲಸಕ್ಕೆ ಮುಂದಾದೆ. ಹಾಗಾಗಿ ಅವತ್ತಿಂದ ನಡ್ಕೊಂಬಂದಂಥ ಈ ಸೇವಾ ಕಾರ್ಯಕ್ರಮ ಏನಿದೆ ಇಂದಿಗೂ ಕೂಡ ನಾನು ಮಾಡ್ತಾನೇ ಇದ್ದೀನಿ. ಅದರಲ್ಲಿ ಎಲ್ಲ ಥರ ಹಾವುಗಳ್ನೂ ಆಲ್ಮೋಸ್ಟ್ ಹಿಡಿದಿದ್ದೀನಿ. ಇವಾಗಿನ ಸಿಚುವೇಷನಲ್ಲೂ ಕೂಡ ಹಿಡಿತಾನೂ ಇದ್ದೀನಿ. ನಮಗೆ ಗರುಡ ರೇಖೆ ಇರೋದ್ರಿಂದ ಅವು ನಮ್ಮ ಹತ್ರ ಸುಳಿಯೋದಿಲ್ಲ. ಹಾಗಾಗಿ ಅದನ್ನು ನಾವು ಈಜಿಯಾಗಿ ಕ್ಯಾಚ್ ಮಾಡೋದಕ್ಕಿಂತ ಹಿಡಿದು ತೊಗೊಂಡೋಗಿ ಸಂರಕ್ಷಣೆ ಮಾಡಿ ಒಳ್ಳೆ ಫಾರೆಸ್ಟ್ ಏರಿಯಾಗೆ ಬಿಡೋವಂಥದ್ದನ್ನ ಇಂದಿಗೂ ಕೂಡ ನಾನು ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ ಒಂದು ಪ್ಲಸ್ ಪಾಯಿಂಟ್ ಭಗವಂತ ಏನೋ ಒಂದು ಸೃಷ್ಟಿ ಮಾಡಿದ್ದಾನೆ ಅಂದರೆ, ನಿಮ್ಮಲ್ಲಿ ಗರುಡ ರೇಖೆ ಇರೋದನ್ನು ನೀವು ಬಾಯಿಂದ ಹೇಳಿದ್ದೀರಾ. ಖಂಡಿತ ಸರ್. ಆದರೂ ಸಹ ಗರುಡ ರೇಖೆ ಇದ್ದರೂ ಸಹ ಒಮ್ಮೊಮ್ಮೆ ನಿಮಗೂ ಸಹ ಅವಘಡಗಳು ಸಂಭವಿಸುವ ಒಂದು ಸನ್ನಿವೇಶಗಳು ಯಾವ ಥರ ಕಂಡಿದೆಯಾ? ಇವತ್ತವರೆಗೂ ಯಾವುದೇ ರೀತಿಲಿ ಆ ಥರ ನಮಗೆ ಯಾವುದೂ ಅವಘಡ ಸಂಭವಿಸೋದು ಇಲ್ಲ ಅಂದ್ಕೊತೀನಿ. ಏಕೆಂತಂದರೆ ದೇವ್ರ ಮೇಲೆ ಭಾರ ಹಾಕಿ ನಾವು ಅವನ್ನ ಸೇಫ್ಟಿ ಮಾಡಿ ಅದನ್ನು ತೊಗೊಂಡೋಗಿ ಕಾಡಿಗೆ ರಿಲೀಸ್ ಮಾಡೋವಂಥ ನಮ್ಮದೇನಿದು ಕಾಯಕ ಇದೆ, ಆ ದೇವ್ರಿಗೆ ಮೆಚ್ಚಲಿ ಅಂದ್ಕೊಂಡು ನಾವು ಇದನ್ನು ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ನಮ್ಮನ್ನ ಆ ಥರ ಯಾವುದು ಒಂದು ಸನ್ನಿವೇಶ ಬರ್ದಂಗೆ ನಾವು ಕೂಡ ಕೇರ್ ಆಗಿ ಇದನ್ನು ತೊಗೊಂಡು ಹಿಡ್ಕೊಂಡೋಗಿ ಕಾಡಿಗೆ ರಿಲೀಸ್ ಮಾಡೋವಂಥ ಈ ಸನ್ನಿವೇಶ ಹೇಳ್ತಾಯಿದ್ದೀನಿ. ಇಲ್ಲಿ ಬಹುಮುಖ್ಯವಾಗಿ ಇವರಿಗೆ ಯಾವುದೇ ರೀತಿಯ ಒಂದು ಕೆಟ್ಟ ಅವಘಡಗಳು ನಡೆದಿರೋದಕ್ಕೆ ಇವರು ದೇವರ ಒಂದು ರಕ್ಷಣೆಯೇ ನಮಗೆ ಹೊರೆ ಅಂತ ಹೇಳ್ತಾರೆ. ಆದರೆ ನಾ ತಿಳಿದಂತೆ ದೇವರ ರಕ್ಷಣೆ ಜೊತೆಗೆ ನಾಗರು ಎನ್ನುವುದು ನಾಗದೇವತೆ.
ಆ ದೇವರು ಸಹ ಇವರನ್ನು ನನಗೆಂದಿಗೂ ಇವನು ಕೆಡಕು ಮಾಡಲಾರ, ಇವನನ್ನು ಸಂರಕ್ಷಣೆ ಮಾಡಿ ನನ್ನ ಕಾಡಿಗೆ ಕರೆದುಕೊಂಡೋಗಿ ಬಿಡ್ತಾರೆ ಅನ್ನೋ ಒಂದು ಸಲಿಗೆಯಿಂದ ಇವರ ಕೈ ಸೇರುವ ತವಕದಲ್ಲಿ ನಾಗದೇವತೆಯು ಸಹ ಇವರ ಕೈಗೆ ಬಂದು ಸೇರ್ತಾರೆ ಅನ್ನೋದು ನಂಬಿಕೆ ನಮಗಿದೆ. ಇದರ ಜೊತೆಗೆ ನನ್ನಂಥ ಅಸಂಖ್ಯಾತ ಈ ಹಾವಿನ ಸಂರಕ್ಷಣೆ ಮಾಡುವ ಒಂದು ಕಾಯಕದಲ್ಲಿ ಇವರನ್ನು ತೊಡಗಿಸಿಕೊಂಡು ಹಲವಾರು ಜೀವಗಳ ರಕ್ಷಣೆ ಮಾಡುವ ಸಹ ಇವರಿಗೆ ಆಶೀರ್ವಾದ ರೂಪದಲ್ಲಿ ಇವರಿಗೆ ಯಾವುದೇ ಕೆಡಕಾಗದಿರಲಿ ಅಂತ ಆಶಿಸ್ತಾರೆ ಅಂತ ನಾನು ಒಂದು ನಂಬಿದ್ದೇನೆ. ಇವರಿಗೆ ಇಂತಹ ಒಂದು